ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಷ್ಟ್ರಪತಿ ಭವನದಿಂದ ಬರ್ತಾ ಇರುವ ನೇರ ಪ್ರಸಾರದ ದೃಶ್ಯ. ಇನ್ನು ಸುಮಾರು 1 ಗಂಟೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಅಂಗರಕ್ಷಕರೊಂದಿಗೆ ರಾಷ್ಟ್ರಪತಿ ಭವನದಿಂದ ಹೊರಗೆ ಆ ವೇದಿಕೆಗೆ ಬರ್ತಾರೆ. ಆದರೆ ಇಂಟ್ರೆಸ್ಟಿಂಗ್ಲಿ ನೋಡಿ, ಅನಂತಕುಮಾರ್ ನಗರಾಭಿವೃದ್ಧಿ ಮಂತ್ರಿಯಾಗಿದ್ದಾಗ KR ನಾರಾಯಣನ್ ಒಂದು ಸಲ ಅನಂತಕುಮಾರ್ ಅವ್ರನ್ನ ಕರೆಸಿದ್ರಂತೆ. ಕರೆಸಿ 330 ರೂಮ್ಗಳಿವೆ, ಸರಿ, ನಮ್ಮ ಪರ್ಸ್ನಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ರೂಮ್ಗಳಿಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಕೇಳಿದ್ರು. ಅಂದರೆ ನಿಮಗೆ ಗ್ರ್ಯಾಂಜರ್ ಇರುತ್ತೆ, ಪ್ರೋಟೋಕಾಲ್ಗಳಿರ್ತವೆ, ಅದರ ಪರ್ಸ್ನಲಿ ಉಪಯೋಗಿಸ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ KR ನಾರಾಯಣನ್ ಇದನ್ನು ಅನೇಕ ಬಾರಿ ಹೇಳಿದ್ರಂತೆ. ಪ್ರಣಬ್ ಮುಖರ್ಜಿ ಕೂಡ ಒಂದು ಇಂಟರ್ವ್ಯೂದಲ್ಲಿ ಅದನ್ನು ಹೇಳ್ತಾಯಿದ್ರು. ದೊಡ್ಡ ಇದಿರುತ್ತೆ. ಆಮೇಲೆ ನೀವು ಅಲ್ಲಿ ಫ್ಯಾಮಿಲಿಗಳ ಜೊತೆ ಹೋಗಿ ನೆಲೆಸೋದು ಫ್ಯಾಮಿಲಿಗಳಿಗೂ ಕಷ್ಟ ಆಗುತ್ತೆ. ಲಾಟ್ ಆಫ್ ಪ್ರೋಟೋಕಾಲ್ಸ್ ವಿಲ್ ಆಲ್ವೇಸ್ ಬಿ ದೇರ್. ನೀವು ಡೈನಿಂಗ್ ಟೇಬಲನ್ನು ನೋಡಿ, ಅದು ಬ್ರಿಟಿಷ್ ಕಾಲದ ಡೈನಿಂಗ್ ಟೇಬಲ್ಗಳಿವೆ, ಅಲ್ಲಿ ಅನೇಕ ಪ್ರೋಟೋಕಾಲ್ಗಳಿರ್ತವೆ. ಈಗ ಇದೇನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಲೆಫ್ಟ್ ವಿಂಗಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರೆ, ರೈಟ್ ವಿಂಗ್ ಅದು ಕಟ್ಟಿದ್ದೇ ವಿದೇಶಿ ಗಣ್ಯರಿಗೋಸ್ಕರ ವೈಸ್ರಾಯ್ ಭವನದ ಸಂದರ್ಭದಲ್ಲಿ. ಆದರೆ ಮೊದಲೊಂದು 20-30 ವರ್ಷ ವಿದೇಶಿ ಗಣ್ಯರು ಇರ್ತಿದ್ರು, ಈಗ ಯಾರೂ ಇರಲ್ಲ. ಈಗೆಲ್ಲರೂ 5 ಸ್ಟಾರ್ ಹೋಟೆಲ್ಗಳಲ್ಲಿ, ಯಾಕಂದರೆ ಸಾಕಷ್ಟು ಫೆಸಿಲಿಟೀಸ್ಗಳು ಸಿಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಮೊದಲು ಬಂದಿದ್ದ ವಿದೇಶಿ ಗಣ್ಯರನ್ನು ಅಲ್ಲೇ ಇರಿಸಲಾಗ್ತಾಯಿತ್ತು. ಹಿಂದ್ಗಡೆ ಮೊಘಲ್ ಗಾರ್ಡನ್ ಇದೆ. ಅಬ್ದುಲ್ ಕಲಾಂ ಒಂದು ಜೈವಿಕ ಒಂದು ಉದ್ಯಾನವನವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಇದ್ದಾಗ ಬಹಳಷ್ಟು ಸಂಗತಿಗಳನ್ನು ಅಲ್ಲಿ ಮಾಡಿದ್ದಾರೆ. ವೈಸ್ರಾಯ್ಗೋಸ್ಕರ ರಾಷ್ಟ್ರಪತಿ ಭವನ ಅಂದರೆ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ತೆರೆಕೊಂಡಿದ್ದು ಅಬ್ದುಲ್ ಕಲಾಂ ಇದ್ದಾಗ ಅಲ್ಲ, ಮೊದಲು ಕೂಡ ಇತ್ತು. ಆದರೆ ಅಬ್ದುಲ್ ಕಲಾಂ ಇದ್ದಾಗ ಮಕ್ಕಳಿಗೆ ಎಲ್ಲರಿಗೂ ಒಂದು ಫ್ರೀ ಆಕ್ಸೆಸ್ ಕೊಟ್ಟರು. ಹೌದು, ಮೊದಲು ಕೂಡ ಅಲ್ಲೊಂದು ಶೋ ಡೌನ್ ಅಂತ ನಡೆಯುತ್ತೆ. ಯಾರಾದರೂ ಇದು ನೋಡ್ತಿದ್ದವರು ದಿಲ್ಲಿಗೆ ಹೋದರೆ, ನೀವು ವೆಬ್ಸೈಟ್, ರಾಷ್ಟ್ರಪತಿ ಭವನದ ವೆಬ್ಸೈಟ್ಗೆ ಹೋದರೆ ನೀವು ಆ ಶೋ ಡೌನನ್ನು ಬುಕ್ ಮಾಡಿ ಅದನ್ನು ನೋಡಿ ಬನ್ನಿ. ಭಾರತದ ಇಡೀ ಒಂದು ಇತಿಹಾಸ ಹೇಗಿತ್ತು, ಏನಾಯಿತು, ಏಕಾಯಿತು ಅಂತಕ್ಕಂಥದ್ದರ ಅರ್ಥ ಆಗುತ್ತೆ. 1911ರಲ್ಲಿ ಕೋಲ್ಕತ್ತಾದಿಂದ ರಾಜಧಾನಿಯನ್ನು ದಿಲ್ಲಿಗೆ ಸ್ಥಳಾಂತರಿಸುವ ತೀರ್ಮಾನವನ್ನೇನು ತೆಗೆದುಕೊಳ್ಳಾಯಿತು. ಆಗ ಎಡ್ವರ್ಡ್ ಲುಟಿನ್ ಏನು ಆರ್ಕಿಟೆಕ್ಟ್ ಇದ್ದ, ಆತನಿಗೆ ಈ ಜವಾಬ್ದಾರಿಯನ್ನು ಕೊಡಲಾಯಿತು. 1929ರಲ್ಲಿ ಇದೇನು ನಿರ್ಮಾಣ ಮುಗೀತು. 31ರಲ್ಲಿ ಐ ಥಿಂಕ್ ಶಿಫ್ಟ್ ಆದರು. ಸಾಕಷ್ಟು ನಮ್ಮ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅನೇಕ ಮಹತ್ವಪೂರ್ಣ ಸಭೆಗಳು ಈ ರಾಷ್ಟ್ರಪತಿ ಭವನದಲ್ಲಿ ನಡೆದಿವೆ. ಇದನ್ನು ಡಿಸ್ಕಾರ್ಡ್ ಮಾಡಿ, ಇದನ್ನು ಮ್ಯೂಸಿಯಂ ಮಾಡಿ ಅಂತಕ್ಕಂಥ ಚರ್ಚೆಗಳು 1947ರಲ್ಲಿ ನಡೆದಿತ್ತಂತೆ. ರಾಷ್ಟ್ರಪತಿ ಭವನ ಮಾಡುವ ಮನಸ್ಸು ಸ್ವತಃ ಗಾಂಧೀಜಿಗಿರಲಿಲ್ಲ. ಆದರೆ ಪಂಡಿತ್ ನೆಹರು ಅದನ್ನು ಕನ್ವಿನ್ಸ್ ಮಾಡಿದರು. ರಾಷ್ಟ್ರಪತಿ ಇಷ್ಟು ದೊಡ್ಡದಾಗಿ ಕಟ್ಟಿರುವಾಗ ಅದನ್ನು ಡಿಸ್ಕಾರ್ಡ್ ಮಾಡೋದು, ಮ್ಯೂಸಿಯಂ ಮಾಡಿದರೆ ಅದರ ಉಪಯೋಗ ಏನಾಗುತ್ತೆ, ದೇಶದ ಮೊದಲ ಪ್ರಜೆ ಅಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡಲಿದ್ದು. ಅದರ ಸ್ಟ್ರೇಟ್ ಲೈನಲ್ಲಿ ಒಂದು ಸೌತ್ ಅವೆನ್ಯೂ ಕಡೆ ಬಂದರೆ ಅದು ತೀನ್ ಮೂರ್ತಿ ಭವನ್ ಅಂತಿದೆ. ಆ ಹೈಫಾ ಯುದ್ಧ, ನೀವು ಇಸ್ರೇಲ್ಗೆ ಹೋಗಿದ್ರು, ಆ ಹೈಫಾ ಯುದ್ಧ ಸ್ಮಾರಕ ಅದು ತೀನ್ ಮೂರ್ತಿ ಅಂದರೆ. ಮೊದಲ ಮಹಾಯುದ್ಧದಲ್ಲಿ ಭಾರತದ ಸೈನಿಕರು ಮಡಿದು ಆ ಹೈಫಾನ ವಶಪಡಿಸ್ಕೊಂಡು 3 ಮೂರ್ತಿಗಳಿದ್ದಾವೆ. ಒಂದು ಮೂರ್ತಿ ಮೈಸೂರಿನ ಸೈನಿಕರನ್ನು ರೆಪ್ರೆಸೆಂಟ್ ಮಾಡುತ್ತೆ. ರಾಷ್ಟ್ರಪತಿ ಭವನದಲ್ಲಿ ಸುಮಾರು 9,000 ಗೆಸ್ಟ್ಗಳಿಗೆ ಆಮಂತ್ರಣವನ್ನು ಕೊಡಲಾಗಿದೆ. ಅಶ್ವಿನಿ ವೈಷ್ಣವ್ ಬಂದಿದ್ದಾರೆ. ಅಶ್ವಿನಿ ವೈಷ್ಣವ್ 2ನೇ ಬಾರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆಯಲಿದ್ದಾರೆ. ಅಶ್ವಿನಿ ವೈಷ್ಣವ್ ಬಗ್ಗೆ ನರೇಂದ್ರ ಮೋದಿಯವ್ರಿಗೊಂದು ಭಾಳ ಟ್ರಸ್ಟ್ ಫ್ಯಾಕ್ಟರ್ ಇದೆ. ರೈಲ್ವೆ ಖಾತೆಯನ್ನು ಅವ್ರಿಗೆ ಕೊಡಲಾಯಿತು. ಈ ಬಾರಿ ಕೂಡ ಒಂದು ಮಹತ್ವಪೂರ್ಣ ಖಾತೆ ಅವ್ರಿಗೆ ದೊರಕುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ವಿದೇಶಿ ಗಣ್ಯರು, ಡಿಪ್ಲೊಮ್ಯಾಟ್ಸ್ಗಳು, ಲಲನ್ ಸಿಂಗ್ JDUನ ಕೋಟಾದಿಂದ ಸಚಿವರಾಗ್ತಾ ಇದ್ದಾರೆ. ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ.
ಮೂರನೇ ಬಾರಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಮಾಣ ವಚನವನ್ನು ಇದೇ ಎಸ್, ರಾಷ್ಟ್ರಪತಿ ಭವನದ ಮೆಟ್ಲುಗಳ ಮುಂದೆ ತೆಗೆದುಕೊಳ್ತಾ ಇರೋದು. ನಿರ್ಮಲಾ ಸೀತಾರಾಮನ್ ಬರ್ತಾ ಇದ್ದಾರೆ. ಸತತ ಮೂರನೇ ಬಾರಿಗೆ ಕೇಂದ್ರದ ಸಚಿವರಾಗಿ ನಿರ್ಮಲಾ ಸೀತಾರಾಮನ್. ಎಸ್, ನೋಡಿ ಯಾರ್ಯಾರ ನಶೀಬ್ ಎಲ್ಲೆಲ್ಲಿ ಖುಲಾಯಿಸುತ್ತೆ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೆ ಹರಸಾಹಸವನ್ನು ಪಟ್ಟಿದ್ರು. ನಿರ್ಮಲಾ ಸೀತಾರಾಮನ್ ಅವರು ವಕ್ತಾರೆಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಲ ಅನೇಕ ರಾಜ್ಯಸಭಾ ಸದಸ್ಯರನ್ನು ಲೋಕಸಭೆಗೆ ಕಳಿಸಲಾಯಿತು. ಅದರಲ್ಲೂ ಕೇಂದ್ರ ಸಚಿವರು ನಿರ್ಮಲಾ ಸೀತಾರಾಮನ್ರನ್ನ ಕೇಳಿದ್ರೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಅದಕ್ಕೆ ಬೇಕಾದ ಜಾತಿಯೂ ಇಲ್ಲ ಅಂತ ಹೇಳಿದ್ರು. ದೇವಿ ಪ್ರಸಾದ್ ಶೆಟ್ಟಿ, ಎಸ್ ಎಸ್, ನಾರಾಯಣ ಹೃದಯಾಲಯದ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ನೋಡ್ತಾ ಇದೆ. ಸೆಂಟ್ರಲ್ ವಿಸ್ತಾ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ಕಾರ್ಮಿಕರು ವಂದೇ ಭಾರತ್ ಮತ್ತು ಮೆಟ್ರೋ ರೈಲುಗಳ ಲೋಕೋ ಪೈಲಟ್ಗಳು. ಏಷ್ಯಾದ ಮೊಟ್ಟ ಮೊದಲ ಮಹಿಳಾ ಲೋಕೋ ಪೈಲಟ್ ಭಾರತದಲ್ಲಿದ್ದಾರಂತೆ, ಯಾದವ್ ಅಂತ. ಅವರಿಗೆ ಆಹ್ವಾನ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು BL ಸಂತೋಷ್ ಅವರನ್ನು ನೋಡಿದೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಈ ಬಾರಿ ದೇಶದ ಎಲ್ಲ BJPಯ MLAಗಳಿಗೆ ಪಾಸ್ ಕೊಡಲಾಗಿದೆ. ಜೊತೆಗೆ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಕೂಡ ಪಾಸ್ ಕೊಡಲಾಗಿದೆ. ಸಂಸದರ ಜೊತೆಗೆ ರಾಜ್ಯಸಭಾ ಸಂಸದ ಕರ್ನಾಟಕದಿಂದ ನಾರಾಯಣ್ ಸಾಬ್ ಭಾಂಡ್ಗೆ. ಎಸ್, ಅದೇ ನಸೀಬ್ ಹೆಂಗೆ ಖುಲಾಯಿಸುತ್ತೆ ಅಂತಿದ್ರಿ ನೀವು. ನಾರಾಯಣ್ ಸಾಬ್ ಭಾಂಡ್ಗೆ 2-3 ವರ್ಷಗಳ ಹಿಂದೆ ನಂಗೆ ಸಿಕ್ಕಿದ್ರು. ಮತ್ತೊಂದು ಸಲ ವಿಧಾನ ಪರಿಷತ್ ಸದಸ್ಯರಾದರೆ ಸಾಕು ಅಂತ ಅಂತಿದ್ರು. ಎಸ್, ರಾಜ್ಯಸಭಾ ಸಂಸದರಾದರು. BL ಸಂತೋಷ್, ಈರಣ್ಣ ಕಡಾಡಿ ಅವ್ರದ್ದು ನಸೀಬೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಏನಾದರೂ ನಿಗಮ ಮಂಡಳಿ ಅಧ್ಯಕ್ಷರಾದರೂ ಖುಷಿ ಅನ್ನುವ ಸ್ಥಿತಿಯಲ್ಲಿದ್ದರು. ಏಕಾಏಕಿ ರಾತ್ರಿ ಅವರನ್ನು ಮತ್ತು ಅಶೋಕ್ ಗಸ್ತಿ ಅವರನ್ನು ರಾಜ್ಯಸಭೆಗೆ ತರಲಾಯಿತು. ಅಶೋಕ್ ಗಸ್ತಿ ಅವ್ರದ್ದು ಕೆಟ್ಟ ನಸೀಬು, ತೀರ್ಕೊಂಡ್ರು. ಅನೇಕ ಸ್ವಾಮೀಜಿಗಳನ್ನು, ಪೇಜಾವರ ಶ್ರೀಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಅವರು ಕೂಡ ದಿಲ್ಲಿಗೆ ತೆರಳಿದ್ರು ಬೆಳಿಗ್ಗೆ. ಎಸ್, ಅನೇಕ ಸ್ವಾಮೀಜಿಗಳನ್ನು, ಕ್ರೀಡಾಪಟುಗಳನ್ನು, ಉದ್ಯಮಪತಿಗಳನ್ನು, ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇರಿರ್ತಕ್ಕಂಥ ಪ್ರೊಫೆಷ್ನಲ್ಸ್ಗಳನ್ನು, ನೀವು ಹೇಳಿದಂತೆ ಲೋಕೋ ಪೈಲಟ್ಸ್ಗಳು, ಕಟ್ಟಡ ಕಾರ್ಮಿಕರು ಇವರನ್ನು ಕೂಡ ವಿಶೇಷವಾಗಿ ಆಹ್ವಾನಿಸಲಾಗಿದೆ. ಟ್ರಾನ್ಸ್ಜೆಂಡರ್ಸ್ಗಳ ಕಮ್ಯುನಿಟಿಯಿಂದನೂ ಕೂಡ ಕೆಲವು ಸಮುದಾಯದಿಂದ ಕೆಲವರನ್ನು ಕರೆಯಲಾಗಿದೆ. ಒಂದು ನಾನ್ ಕಾಂಗ್ರೆಸ್ ಅದೇ ಭಾರತದಲ್ಲಿ ಏನಿತ್ತು, ಕಾಂಗ್ರೆಸ್ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಗಳಿದ್ದು ಕಮ್ಯುನಿಸ್ಟ್ ಪಕ್ಷ, ಸೋಷಿಯಲಿಸ್ಟು, ಜನಸಂಘ. ಎಸ್, ಕಮ್ಯುನಿಸ್ಟರು ತಮ್ಮನ್ನು ತಾವೇ ಸೀಮಿತಗೊಳಿಸ್ಕೊಂಡ್ರು. ಅಂದರೆ ದೇಶ ಜಾಗತೀಕರಣಕ್ಕೆ ಓಪನ್ ಅಪ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಮ್ಯುನಿಸ್ಟರು ಐಡಿಯಾಲಜಿ ಓಪನ್ ಆಗಲಿಲ್ಲ. ಐಡಿಯಾಲಜಿ ಅಷ್ಟೇ ಅಲ್ಲ, ಯಾವುದೋ ಕಾಲದ ವಿಷಯಗಳನ್ನು ರಷ್ಯಾದ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಇಲ್ಲಿ ಮಾಡಲಿಕ್ಕೆ ಹೋದರು. ರಷ್ಯಾನೇ 1989ರಲ್ಲಿ ಗೋರ್ಬಚೇವ್ ಕಾಲದಲ್ಲಿ ಕಮ್ಯುನಿಸಮ್ ಬಿಟ್ಟಾಗ ಚೀನಾ ಹೆಸರಿಗೆ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಉಳ್ಕೊಂಡಿದೆ, ಬಟ್ ಪಕ್ಕಾ ಕ್ಯಾಪಿಟಲಿಸ್ಟ್ ದೇಶ. ಕಮ್ಯುನಿಸಮ್ಗೆ ಕಾಂಗ್ರೆಸ್ಸನ್ನು ಪರ್ಯಾಯವಾಗಿ ಬೆಳೀತಕ್ಕಂಥ ಅವಕಾಶ ಸಿಗಲಿಲ್ಲ. ದೆನ್ ಕಮ್ ಸೋಷಿಯಲಿಸ್ಟ್. ರಾಮ್ ಮನೋಹರ್ ಲೋಹಿಯಾರ ಅವರ ಒಂದು ಸ್ಟಾಂಚ್ ಆಗಿರ್ತಕ್ಕಂಥ ಬದ್ಧತೆ, ಪರಿಶ್ರಮದ ಕಾರಣದಿಂದಾಗಿ ಸೋಷಿಯಲಿಸ್ಟ್ ಪಾರ್ಟಿಗಳು ಜನತಾ ಪಾರ್ಟಿಯ ರೂಪದಲ್ಲಿ, ಸಂಸ್ಥಾ ಕಾಂಗ್ರೆಸ್ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿದ್ವು. ಆದರೆ ಜನತಾ ಪಾರ್ಟಿಗೆ 6 ಬಾರಿ ಅವಕಾಶ ಸಿಕ್ಕಾಗಲೂ ಕೂಡ ಒಂದು ನ್ಯಾಷನಲ್ ಆಲ್ಟರ್ನೇಟಿವ್ ಆಗ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಹೌದು, ಅಂದರೆ 4 ಬಾರಿ BJP ಮತ್ತು ಜನಸಂಘದ ಸಪೋರ್ಟ್ದೊಡನೆ, 2 ಬಾರಿ ಕಾಂಗ್ರೆಸ್ ಸಪೋರ್ಟ್ದೊಡನೆ ಅಧಿಕಾರಕ್ಕೆ ಬಂದರು. ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, VP ಸಿಂಗ್, ಚಂದ್ರಶೇಖರ್, ದೇವೇಗೌಡರು ಮತ್ತು ಗುಜರಾಲ್ ಪ್ರಧಾನಮಂತ್ರಿ ಆದರು. ಬಟ್ ಅವರಿಗೆ ನ್ಯಾಷನಲ್ ಆಲ್ಟರ್ನೇಟಿವ್ ಆಗಲಿಲ್ಲ. ಬಟ್ RSSನ ನೆಟ್ವರ್ಕ್ನ ಕಾರಣದಿಂದ, ರಾಮ ಮಂದಿರದ ಕಾರಣದಿಂದ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಎಂಬ 2 ವ್ಯಕ್ತಿತ್ವಗಳ ಕಾರಣದಿಂದ
ಕಾಂಗ್ರೆಸ್ನ ಆಲ್ಟರ್ನೇಟಿವ್ ಆಗುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ಗಿಂತ ಡಬಲ್ ವೋಟ್ ಶೇರ್. ನೀವು ಕಾಂಗ್ರೆಸ್ 11.5-12 ಕೋಟಿ ಪಡಿತಾ ಇದ್ದರೆ ಬಿ ಜೆ ಪಿ 23 ಕೋಟಿಯನ್ನು ಅಂದರೆ ವೋಟ್ಗಳೇ 23 ಕೋಟಿ ದಾಟಿದೆ. ಅದು ನನಗನ್ಸುತ್ತೆ ಬಿ ಜೆ ಪಿಯ ಹೆಗ್ಗಳಿಕೆ. ಯಾಕೆ ಇವತ್ತಿಷ್ಟು ಫ್ಯಾನ್ಫೇರ್ದೊಡನೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವ ಪ್ರಶ್ನೆ ಅನೇಕರಿಗಿರ್ಬೋದು. 30-35 ಸ್ಥಾನ ಕಡಿಮೆ ಆಗಿದೆ, ಬಹುಮತ ಸಿಕ್ಕಿಲ್ಲ, ಆದರೆ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಅನಿಸ್ತಾ ಇದೆ, ನಾವು 3ನೇ ಬಾರಿ ನಮ್ಮ ಪ್ರಧಾನಮಂತ್ರಿ ಅಧಿಕಾರವನ್ನು ಹಿಡಿತಕ್ಕಂಥದ್ದು ಭಾರತದ ರಾಜಕಾರಣದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಸಿಕ್ಕಿರ್ತಕ್ಕಂಥ, ನಾನು ಆರ್ ಎಸ್ ಎಸ್ ಅನ್ನಲ್ಲ, ಬಿ ಜೆ ಪಿಗೆ ಸಿಕ್ಕಿರ್ತಕ್ಕಂಥ ಒಂದು ಬಹುದೊಡ್ಡ ಹೆಗ್ಗಳಿಕೆಯ ರೂಪದಲ್ಲಿ ಅದನ್ನು ನೋಡಲಾಗ್ತಾ ಇದೆ. ಆ ಕಾರಣದಿಂದ ಪದೇ ಪದೇ NDA ಥರ್ಡ್ ಟರ್ಮ್. ಯಾಕೆಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು 3 ಬಾರಿ ಗೆದ್ದಿದ್ದರು, ಇಂದಿರಾ ಗಾಂಧಿ ಕೂಡ 3 ಬಾರಿ ಪ್ರಧಾನಮಂತ್ರಿ ಆದರು, ಆದರೆ 1 ಲ್ಯಾಪ್ಸ್ ಆಯಿತು. ನಿರಂತರವಾಗಿ ಅಲ್ಲ. ಬಟ್ ನರೇಂದ್ರ ಮೋದಿ ಸತತವಾಗಿ 3ನೇ ಬಾರಿಗೆ. ಬಟ್ ಒಂದು ಡಿಫ್ರೆನ್ಸ್ ನೆಹರು ಮತ್ತು ಮೋದಿ ಅವರಿಗಿದೆ. ಏನಂದರೆ ಪಂಡಿತ್ ನೆಹರು ಒಂದೇ ಸರ್ಕಾರದ ಕಾಂಗ್ರೆಸ್ನ ಏಕಪಕ್ಷೀಯ ಸರ್ಕಾರದ ಪ್ರಧಾನಮಂತ್ರಿಯಾಗಿದ್ದರು. ನರೇಂದ್ರ ಮೋದಿ 2 ಬಾರಿ ಏಕಪಕ್ಷೀಯ, ಒಮ್ಮೆ ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಜಿತಿನ್ ಪ್ರಸಾದ್, ಶಿವರಾಜ್ ಸಿಂಗ್ ಚೌಹಾಣ್ ಸ್ವಲ್ಪ ಖುಷಿಯಲ್ಲಿದ್ದಾರೆ. ಪಾಪ ಅವರನ್ನು ಮಧ್ಯಪ್ರದೇಶ ಗೆದ್ದ ನಂತರ ಮುಖ್ಯಮಂತ್ರಿ ಮಾಡದೇ ಇರುವ ಕಾರಣದಿಂದ ಅನೇಕ ಚರ್ಚೆಗಳು ನಡೆದವು. ಆದರೆ ವಿದಿಶಾದಲ್ಲಿ 8.5 ಲಕ್ಷ ಮತಗಳ ಅಂತರದಿಂದ ವಿದಿಶಾದಲ್ಲಿ ಗೆದ್ದಿದ್ದಾರೆ. ಸುಷ್ಮಾ ಸ್ವರಾಜ್ ಕೂಡ ಅಲ್ಲಿ ಗೆದ್ದಿದ್ದರು. ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾದಿಂದ ಮತ್ತೆ ಗೆದ್ದಿದ್ದಾರೆ. 2014 ಮತ್ತು 19ರಲ್ಲಿ 29 ಪೈಕಿ 28 ಸ್ಥಾನಗಳನ್ನು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಸಲ 29ಕ್ಕೆ 29 ಗೆದ್ದಿದ್ದಾರೆ. ಕಮಲ್ನಾಥ್ ಪುತ್ರ ನಕುಲ್ ನಾಥ್, ಬಿ ಎಲ್ ಸಂತೋಷ್ ಅವರು ಇನ್ನು 55 ನಿಮಿಷಕ್ಕೆ ಐತಿಹಾಸಿಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಮತ್ತು ಪವನ್ ಕಲ್ಯಾಣ್ ಪತ್ನಿಯನ್ನ ನೋಡ್ತಾ ಇದ್ದೀರಿ. ಅಠಾವಲೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯ, ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಮತ್ತು ಬಿಜೆಪಿಯನ್ನು ಒಟ್ಟುಗೂಡಿಸುವುದು ಪವನ್ ಕಲ್ಯಾಣ್ ಪಾತ್ರ ಜಾಸ್ತಿ ಇತ್ತು. ಎಸ್, ಪವನ್ ಕಲ್ಯಾಣ್ ಮತ್ತು ಅವರ ಪತ್ನಿ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ್ದಾರೆ. ರಾಮದಾಸ್ ಅಠಾವಲೆ ಕೂಡ. ರಾಮದಾಸ್ ಅಠಾವಲೆ ಸತತ 3ನೇ ಬಾರಿಗೆ ಮೋದಿ ಸಂಪುಟವನ್ನು ಪ್ರವೇಶಿಸಲಿದ್ದಾರೆ. ರಾಷ್ಟ್ರಪತಿ ಭವನದ ಮಣ್ಣಿನ ಅಂಕಣದಲ್ಲಿ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿ ಜೆ ಪಿಯ ಕಾರ್ಯಕರ್ತರು, ಶಾಸಕರು, ಜಿಲ್ಲಾಧ್ಯಕ್ಷರುಗಳು ಸೀಟ್ಗಳು ಭರ್ತಿಯಾಗ್ತಾ ಇವೆ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸೋಲಿನ ನಂತರ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯ ಆಫರನ್ನು ನೀಡಿದ್ರು. ಇಡೀ ರಾಷ್ಟ್ರಪತಿ ಭವನದ ಎದುರಿನ ಮಣ್ಣಿನ ಅಂಕಣ ಅಂದರೆ ಗೇಟ್ವರೆಗಿನ ಭಾಗ ಏನಿದೆ, ರಾಷ್ಟ್ರಪತಿ ಭವನದ ಮೆಟ್ಟಿಲುಗಳಿಂದ ರಾಮಭದ್ರಾಚಾರ್ಯರು, ಜಗದ್ಗುರು ರಾಮಭದ್ರಾಚಾರ್ಯರು ಕೂಡ ತೃತೀಯ ಲಿಂಗಿಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು.
ರಾಷ್ಟ್ರಪತಿ ಭವನದಲ್ಲಿ BJP ಮತ್ತು ಮಿತ್ರ ಪಕ್ಷಗಳಿಗೆ ಒಂದು ಸಂಭ್ರಮದ ಕ್ಷಣಗಳು. 3ನೇ ಬಾರಿಗೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದವರು ಇದು 6ನೇ ಬಾರಿ. ಅಂದರೆ 3 ಬಾರಿ ಮುಖ್ಯಮಂತ್ರಿಯಾಗಿ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ. 2001ರಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಕೇರಳದ ರಾಜ್ಯಪಾಲ, ಆರಿಫ್ ಮೊಹಮ್ಮದ್ ಖಾನ್ ಕೂಡ ಬಂದಿದ್ದಾರೆ. ಆರಿಫ್ ಮೊಹಮ್ಮದ್ ಖಾನ್ ನರೇಂದ್ರ ಮೋದಿಯವರಿಗೆ ಆಪ್ತರು. ಕಾಂಗ್ರೆಸ್ನಲ್ಲಿದ್ದರು, ರಾಜೀವ್ ಗಾಂಧಿ ಅವರಿಗೆ ಆಪ್ತರಾಗಿದ್ದರು. ಶಾಬಾನೋ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ತೆಗೆದುಕೊಂಡ ನಿರ್ಧಾರದಿಂದ ಬೇಸರಗೊಂಡು ಹೊರಗಡೆ ಬಂದವರು ಆರಿಫ್ ಮೊಹಮ್ಮದ್ ಖಾನ್. ಈಗ BJP ಸರ್ಕಾರ, ಕೇಂದ್ರ ಸರ್ಕಾರ ಅವರನ್ನು ಕೇರಳದ ರಾಜ್ಯಪಾಲರಾಗಿ ನೇಮಿಸಿದೆ. ಅಣ್ಣಾಮಲೈ ಆಗ್ತಾ ಇಲ್ಲ. ಎಲ್ ಮುರುಗನ್ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಸಭೆಯಲ್ಲಿ ಅವರು ಪಾಲ್ಗೊಂಡಿರಲಿಲ್ಲ. ಎಲ್ ಮುರುಗನ್ ಚುನಾವಣೆ ಸೋತಿದ್ದಾರೆ, ಆದರೆ ಅವರನ್ನು ಮತ್ತೊಮ್ಮೆ ಕೇಂದ್ರದ ಮಂತ್ರಿ ಮಾಡಲಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಇನ್ನೂ 48 ನಿಮಿಷಗಳು ಮಾತ್ರ. ಸರಿಯಾಗಿ 7:15ಕ್ಕೆ ರಾಷ್ಟ್ರಪತಿ ಭವನದ ಮಣ್ಣಿನ ಅಂಕಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ರಾಷ್ಟ್ರಪತಿ ಭವನದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹರ್ದೀಪ್ ಸಿಂಗ್ ಪುರಿ, ಅನುಪ್ರಿಯಾ ಪಟೇಲ್ ಇಬ್ಬರು ಕೂಡ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ 3ನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಕೂಡ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ 3ನೇ ಬಾರಿ ಕೇಂದ್ರದ ಸಚಿವರಾಗಲಿದ್ದಾರೆ. ಅಕ್ಷಯ್ ಕುಮಾರ್ ಹಿಂದೆ ನರೇಂದ್ರ ಮೋದಿ ಅವರ ಸಂದರ್ಶನವನ್ನು ಕೂಡ ಅಕ್ಷಯ್ ಕುಮಾರ್ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ. ಒಡಿಸ್ಸಾದ ಸಂಬಲ್ಪುರದಿಂದ ಸಂಸದರಾಗಿ ಆಯ್ಕೆಯಾದ ಧರ್ಮೇಂದ್ರ ಪ್ರಧಾನ್ 3ನೇ ಬಾರಿ ಮೋದಿ ಸಂಪುಟವನ್ನು ಪ್ರವೇಶಿಸಲಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಸುಮಾರು 9.5 ವರ್ಷಗಳ ಕಾಲ ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದರು. ಜ್ಯೋತಿರಾದಿತ್ಯ ಸಿಂಧಿಯಾ ಇತ್ತೀಚೆಗಷ್ಟೇ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ತಾಯಿ ನಿಧನರಾಗಿದ್ದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವೇದಿಕೆಯ ದೃಶ್ಯಗಳು ಎಸ್ ಜೈಶಂಕರ್, ಜಿತೇನ್ ರಾಮ್ ಮಾಂझी, ಅರ್ಜುನ್ ರಾಮ್ ಮೇಘವಾಲ್, ಜಯಂತ್ ಚೌಧರಿ, ಪ್ರತಾಪ್ ಜಾಧವ್, ರಮೇಶ್ ಭೈಸ್ ರಾಜ್ಯಪಾಲರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದೇಶ ವಿದೇಶಗಳ ಗಣ್ಯರು, ವಿದೇಶಿ ಗಣ್ಯರು ಕೂಡ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ. ಹೆಡ್ ಆಫ್ ದ ಸ್ಟೇಟ್ಗಳನ್ನು ಆಹ್ವಾನಿಸಲಾಗಿತ್ತು. ಸಾರ್ಕ್ ರಾಷ್ಟ್ರಗಳದ್ದು 2014ರಲ್ಲಿ ಪಾಕಿಸ್ತಾನದ ಪ್ರಧಾನಿ ಬಂದಿದ್ದರು, ಆದರೆ ಇವತ್ತು ಪಾಕಿಸ್ತಾನದ ಪ್ರಧಾನಿಯನ್ನು ಆಹ್ವಾನಿಸಲಾಗಿಲ್ಲ. ನಿರ್ಮಲಾ ಸೀತಾರಾಮನ್,
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇನ್ನು ಸರಿಯಾಗಿ 45 ನಿಮಿಷದ ನಂತರ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ಗೆ ಮುಖ್ಯಮಂತ್ರಿಯಾಗಿ ಕಳಿಸುವ ತೀರ್ಮಾನವನ್ನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರು ತೆಗೆದುಕೊಂಡಾಗ ನರೇಂದ್ರ ಮೋದಿ ಒಮ್ಮೆ ಕೂಡ ಚುನಾವಣೆ ಗೆದ್ದಿರುವ ಅನುಭವ ಇರಲಿಲ್ಲ. ಜಮ್ಮು ಕಾಶ್ಮೀರದ ರಾಜ್ಯಪಾಲ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. 370ನೇ ವಿಧಿ ರದ್ದತಿಯ ನಂತರ ಜಮ್ಮು ಕಾಶ್ಮೀರದ ಸ್ಥಿತಿಗತಿ ಸುಧಾರಿಸುವಲ್ಲಿ ಮನೋಜ್ ಸಿನ್ಹಾ ಅವರ ಪಾತ್ರ ಕೂಡ ದೊಡ್ಡದಿದೆ. ಒಂದು ವೇದಿಕೆಯನ್ನು ನಿರ್ಮಿಸಲಾಗಿದೆ. ಆ ವೇದಿಕೆಯಲ್ಲಿ ಮೆಟ್ಲುಗಳ ಬಳಿಯ ಒಂದು ವೇದಿಕೆಯನ್ನು ಮಾಡಲಾಗಿದೆ. ಮೇಕ್ ಶಿಫ್ಟ್ ಒಂದು ಡಯಾಸ್. ಅದರಲ್ಲಿ ಪ್ರಧಾನಮಂತ್ರಿ ಮೋದಿಯಿಂದ ಹಿಡಿದು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೊಮ್ಮೆ ರಾಜ್ಯ ಸರ್ಕಾರಗಳಲ್ಲಿ ಮಂತ್ರಿಗಳು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಾಗ 8-10 ಜನ ಸೇರಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ಇದೆ. ಆದರೆ ಕೇಂದ್ರದಲ್ಲಿ ಹಾಗಿಲ್ಲ. ಪ್ರತಿಯೊಬ್ಬರೂ ಕೂಡ ಪ್ರತ್ಯೇಕವಾಗಿ ಬಂದು ಪ್ರಮಾಣ ವಚನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಉತ್ತರಾಖಂಡದ ಮುಖ್ಯಮಂತ್ರಿ ಶ್ರೀಪಾದ್ ನಾಯಕ್, ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ. ಪ್ರಹ್ಲಾದ್ ಜೋಶಿ ಕೇಂದ್ರದ ಕ್ಯಾಬಿನೆಟ್ನ ಸಚಿವರಾಗಿ 2ನೇ ಬಾರಿ ಮೋದಿ ಸಂಪುಟಕ್ಕೆ ಪ್ರವೇಶಿಸಲಿದ್ದಾರೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಲ್ಲಿ ಒಂದು ಸಹಜ ಖುಷಿಯ ವಾತಾವರಣ ಇದೆ. ಜೂನ್ 4ರ ಸಂಜೆವರೆಗೆ ಬಿಜೆಪಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ನಿರಾಸೆ ಇತ್ತು. ಆದರೆ ಯಾವಾಗ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ, ಮಿತ್ರ ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನೋದು ಗೊತ್ತಾದ ನಂತರ ಬಿಜೆಪಿ ಮತ್ತೊಮ್ಮೆ ಸರ್ಕಾರ ರಚಿಸ್ತಾ ಇದೆ. ಎಸ್ ಜೈಶಂಕರ್ ಮತ್ತು ಮನ್ಸುಖ್ ಮಾಂಡವ್ಯ. ಎಸ್ ಜೈಶಂಕರ್ ಮೋದಿಯವರ ವಿದೇಶಾಂಗ ನೀತಿಗಳು ಯಶಸ್ವಿಯಾಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಲಾಗುತ್ತೆ. ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದರು ಎಸ್ ಜೈಶಂಕರ್. ಭಾರತದ ವಿದೇಶ ನೀತಿಯನ್ನು ರಚಿಸುವಲ್ಲಿ ಎಸ್ ಜೈಶಂಕರ್ ಪಾತ್ರ ದೊಡ್ಡದಿದೆ. ಬದಲಾಗುತ್ತಿರುವ ಭಾರತದ ವಿದೇಶಾಂಗ ನೀತಿ ಹೇಗಿರಬೇಕು ಅನ್ನೋದಕ್ಕೆ ಎಸ್ ಜೈಶಂಕರ್. ಅಮಿತ್ ಶಾ ಬಿಜೆಪಿ ಸರ್ಕಾರದ ನಂಬರ್ 2. ಅಮಿತ್ ಶಾ ರಾಷ್ಟ್ರಪತಿ ಭವನಕ್ಕೆ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೂಡ 2ನೇ ಬಾರಿಗೆ ನರೇಂದ್ರ ಮೋದಿ ಸಂಪುಟದ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. 2019ರಲ್ಲಿ ಕೇಂದ್ರ ಗೃಹ ಸಚಿವರಾಗಿದ್ದರು. 370ನೇ ವಿಧಿ ರದ್ದತಿಯ ಕಾನೂನು ತರುವಲ್ಲಿ ಅಮಿತ್ ಶಾ ಪಾತ್ರ ದೊಡ್ಡದಿತ್ತು. ಅಮಿತ್ ಶಾ 2ನೇ ಬಾರಿಗೆ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ರಾಷ್ಟ್ರಪತಿ ಭವನಕ್ಕೆ ಆಗಮಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಜನಪ್ರಿಯ ಮುಖ್ಯಮಂತ್ರಿ. ಆದರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ 4 ಚುನಾವಣೆಗಳ ನಂತರ. ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲಿ ಬಿಜೆಪಿಯ ಮತದಾರರು ಯೋಗಿ ಆದಿತ್ಯನಾಥರನ್ನು ನೋಡ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ. ಇವತ್ತು ಬಿಜೆಪಿಯ ಸರ್ಕಾರ ಬಹುಮತ ಗಳಿಸದೇ ಇರಲು ಮುಖ್ಯ ಕಾರಣ ಉತ್ತರ ಪ್ರದೇಶದ ಫಲಿತಾಂಶ. ಯೋಗಿ ಆದಿತ್ಯನಾಥ್ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ್ದಾರೆ.
ಉತ್ತರ ಪ್ರದೇಶದಿಂದ 10 ಜನ ಸಂಪುಟ ಸದಸ್ಯರಾಗಲಿದ್ದಾರೆ. ಅತಿ ಹೆಚ್ಚು 80ರಲ್ಲಿ 37 ಸ್ಥಾನಗಳನ್ನು ಮಾತ್ರ NDA ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಉತ್ತರ ಪ್ರದೇಶದಲ್ಲಿ. ಆದರೆ 10 ಸಂಸದರನ್ನು ಕೇಂದ್ರ ಮಂತ್ರಿ ಮಾಡಲಿದೆ. ನಿತಿನ್ ಗಡ್ಕರಿ RSSನ ಹಿರಿಯ ಪ್ರಚಾರಕ ಸುರೇಶ್ ಸೋನಿ ಅವರ ಜೊತೆ ನಿತಿನ್ ಗಡ್ಕರಿ ವಾರ್ತಾಲಾಪ. ನಿತಿನ್ ಗಡ್ಕರಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಸರ್ಕಾರದ ಅತಿ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡುವ ಕೇಂದ್ರ ಸಚಿವ ಅನ್ನುವ ಖ್ಯಾತಿ ನಿತಿನ್ ಗಡ್ಕರಿಗಿದೆ. ಬಾಳಾ ಠಾಕ್ರೆ ನಿತಿನ್ ಗಡ್ಕರಿಯನ್ನು ಪ್ರೀತಿಯಿಂದ ರೋಡ್ ಕರಿ ಅಂತ ಕರಿತಾ ಇದ್ದರು. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಜಾಲ ಭಾರತದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದ್ದರೆ ಅದಕ್ಕೆ ನಿತಿನ್ ಗಡ್ಕರಿ ಮುಖ್ಯ ಕಾರಣ. ವಿಪಕ್ಷಗಳು ಕೂಡ ಇದನ್ನು ಒಪ್ಪಿಕೊಳ್ತವೆ. ನಿತಿನ್ ಗಡ್ಕರಿ ಸತತ 3ನೇ ಬಾರಿ ನಾಗ್ಪುರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಂಪುಟವನ್ನು ಕೂಡ ಪ್ರವೇಶಿಸಲಿದ್ದಾರೆ. ಪವನ್ ಕಲ್ಯಾಣ್ ಮತ್ತು ಅವರ ಪತ್ನಿ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳ ಪತ್ರಕರ್ತರನ್ನು ಕೂಡ ನಾವು ನೋಡಬಹುದು. ರಾಷ್ಟ್ರಪತಿ ಭವನದಲ್ಲಿ ಯಾವಾಗ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿಗಳು ಬರ್ತಾರೆ ಅನ್ನೋ ಕಾತರದಿಂದ ಕಾಯ್ತಾ ಇದ್ದಾರೆ. ಡಿ ಪುರಂದರೇಶ್ವರಿ ಆಂಧ್ರದ BJP ಅಧ್ಯಕ್ಷರು. ಆಂಧ್ರದ BJP ಅಧ್ಯಕ್ಷರು, ಆಂಧ್ರದಲ್ಲಿ BJP, TDP ಮತ್ತು ಪವನ್ ಕಲ್ಯಾಣ್ರ ಜನಸೇನೆ. ಪುರಂದರೇಶ್ವರಿ ಸ್ವಲ್ಪ ದಿನಗಳ ಕಾಲ, ಸ್ವಲ್ಪ ತಿಂಗಳ ಕಾಲ ಕರ್ನಾಟಕದ BJPಯ ಉಸ್ತುವಾರಿ ಕೂಡ ಡಿ ಪುರಂದರೇಶ್ವರಿ ಬಳಿ ಇತ್ತು. ಡಿ ಪುರಂದರೇಶ್ವರಿ ಕಾಂಗ್ರೆಸ್ನಲ್ಲಿದ್ದರು. ಅವರನ್ನು BJPಗೆ ಕರ್ಕೊಂಡು ಬರಲಾಯಿತು. ಸುರೇಶ್ ಗೋಪಿ ಕೇರಳದ ಏಕಮಾತ್ರ BJP ಸಂಸದ ಸುರೇಶ್ ಗೋಪಿ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ. ಸುರೇಶ್ ಗೋಪಿಗೆ ಬೆಳಿಗ್ಗೆ ಅಮಿತ್ ಶಾ ಕರೆ ಮಾಡಿದಾಗ ಸುರೇಶ್ ಗೋಪಿ ತಿರುವನಂತಪುರಂದಲ್ಲಿದ್ದರು. ಅವರಿಗೆ ಮಂತ್ರಿ ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಸುರೇಶ್ ಗೋಪಿ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದಾರೆ. ಕೇರಳದ ಮೊದಲ BJPಯ ಸಂಸದ ಸುರೇಶ್ ಗೋಪಿ ಖ್ಯಾತ ಚಿತ್ರನಟರು ಹೌದು. ಕೇಂದ್ರ ಸಂಪುಟವನ್ನು ಪ್ರವೇಶಿಸಲಿದ್ದಾರೆ. ಈಗೊಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ವಾಪಸ್ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.